ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿ ಪ್ರತಾಪ್ನೊಟ್ಟಿಗೆ. ಸುಮಾರು 16ನೇ ಶತಮಾನದ ಕವಿ, ತತ್ವಜ್ಞಾನಿ, ವಾಸ್ತವವಾದಿ ಅಂತ ಪ್ರಸಿದ್ಧಿಯನ್ನ ಪಡೆದಿರುವಂತಹ, ಸಮಾಜದ ಅಸಮಾನತೆಯನ್ನ ತೊಡೆದು ಹಾಕಿ, ಸಮಾಜದಲ್ಲಿರುವಂತಹ ಮೇಲು ಕೀಳು ಅನ್ನುವಂತಹ ತಾರತಮ್ಯವನ್ನ ತೆಗೆದುಹಾಕಿ, ಸಮಾನತೆಯ ಬೀಜವನ್ನ ತ್ರಿಪದಿಗಳ ಮೂಲಕ ಬಿತ್ತದಂತಹ ಮಹಾನ್ ವ್ಯಕ್ತಿ ಸರ್ವಜ್ಞನವರು. ಒಂದು ತ್ರಿಪದಿ: ಸಲೆ ಚರ್ಮದ ಹೊದಿಕೆ, ಮಲ ಮೂತ್ರ, ಕ್ರಿಮಿ ಕೀಟಗಳೊಳಗಿದ್ದ ದೇಹಕ್ಕೆ ಇನ್ನೇತರ ಕುಲವಯ್ಯ ಸರ್ವಜ್ಞ. ಇದರ ಅರ್ಥ ಎಲುವಿನ ಕಾಯಕ್ಕೆ ಸಲೆ ಚರ್ಮದ ಹೊದಿಕೆ. ಎಲುವು ಅಂತ ಅಂದ್ರೆ ಮೂಳೆ, ಮೂಳೆಯಿಂದ ಕೂಡಿರುವಂತಹ ಕಾಯ. ಕಾಯ ಅಂದ್ರೆ ಈ ದೇಹಕ್ಕೆ ಚರ್ಮದ ಹೊದಿಕೆ ಇದೆ. ಜಸ್ಟ್ ಇಮ್ಯಾಜಿನ್, ಈ ಮೂಳೆಯಿಂದ ತುಂಬಿರುವಂತಹ ಚರ್ಮದ ಹೊದಿಕೆಯನ್ನು ಒಳಗೊಂಡಿರುವಂತಹ ದೇಹದ ಒಳಗಡೆ ಏನೇನಿದೆ ಅಂತ ಅಂದು. ಮಲ ಮೂತ್ರ ಕ್ರಿಮಿ ಕೀಟಗಳಿರುವ ದೇಹಕ್ಕೆ ಇನ್ನೇತರ ಕುಲವಯ್ಯ. ಮಲ ಮೂತ್ರ ಕ್ರಿಮಿ ಕೀಟಗಳೆಲ್ಲ ಒಳಗೆ ನಾವು ತುಂಬಿಕೊಂಡು, ಇವನು ಕೀಳು, ಅವನು ಮೇಲು, ಇವನು ಸ್ಪೃಶ್ಯ, ಅವನು ಅಸ್ಪೃಶ್ಯ, ಇವನನ್ನ ಮನೆ ಒಳಗೆ ಬಿಟ್ಕೊಡಿ, ಇವನನ್ನ ಮನೆಯ ಹೊರಗೆ ಇಟ್ಟಿರಿ, ಇವನನ್ನ ಮುಟ್ಟಿದ್ರೆ ಮೈಲಿಗೆ ಆಗ್ಬಿಡುತ್ತೆ, ನಾವು ಅಪವಿತ್ರವಾಗ್ಬಿಡ್ತೇವೆ, ಈ ಜನಾಂಗದವರು ನಮ್ಮ ದೇವಸ್ಥಾನದ ಒಳಗಡೆ ಬಂದ್ಬಿಟ್ರೆ ಕೀಳಾಗ್ಬಿಡ್ತಾರೆ ಅನ್ನುವಂತಹ ಕೀಳು ಮನಸ್ಥಿತಿಯನ್ನ ಒಳಗೊಂಡಿರುವಂತಹ, ಸಮಾಜದ ಕಂಟಕಗಳಾಗಿರುವಂತಹ ಜನರ ಬಗ್ಗೆ ಹೇಳಿರುವಂತಹ ಅದ್ಭುತವಾಗಿರುವಂತಹ ತ್ರಿಪದಿ. ನಿಜಕ್ಕೂ ಯಾರು ಈ ಜಾತೀಯತೆಯನ್ನ, ಮೇಲು ಕೀಳುವಂತ ತಾರತಮ್ಯವನ್ನ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ದೊಡ್ಡ ಔಷಧಿಯ ಹಾಗೆ ಈ ಒಂದು ತ್ರಿಪದಿ ಕೆಲಸ ಮಾಡುತ್ತೆ ಅಂತ ಅನಿಸುತ್ತೆ. ಈ ತ್ರಿಪದಿಯ ಸತ್ವವನ್ನ, ನಿಜವಾದ ಸಾರವನ್ನ ಯಾರು ಅರ್ಥೈಸ್ಕೊಳ್ತಾರೋ ಯಾವತ್ತಿಗೂ ಕೂಡ ಅವರು ಸಮಾಜದಲ್ಲಿ ಮೇಲು ಕೀಳಿನ ಮಾತನ್ನ ಆಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತಿಗೂ ಕೂಡ 21ನೇ ಶತಮಾನದಲ್ಲೂ ಕೂಡ ಈ ತ್ರಿಪದಿ ಜೀವಂತವಾಗಿದೆ ಅಂತ ಅಂದ್ರೆ ಜಾತಿ ವ್ಯವಸ್ಥೆ, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಮಡಿ ಮೈಲಿಗೆ ಅನ್ನುವಂಥದ್ದು ಜೀವಂತವಾಗಿರೋದಕ್ಕೇನೆ ಇಂತಹ ತ್ರಿಪದಿಗಳಿರುವಂಥದ್ದು. ಯಾವತ್ತು ಈ ತ್ರಿಪದಿಗಳು ದೂರ ಆಗ್ತಾವೋ, ಈ ತ್ರಿಪದಿಗಳನ್ನ ಮರಿತೀವೋ, ಅವತ್ತು ನಮ್ಮ ಸಮಾಜದಲ್ಲಿ ಸಮಾಜ ಅನ್ನುವಂಥದ್ದು ನಿರ್ಮಾಣ ಆಗಿದೆ ಅನ್ನುವಂತಹ ನಿಜವಾದ ಭಾವನೆ ಮೂಡುತ್ತೆ. ಇಂತಹ ಅದ್ಭುತ ತ್ರಿಪದಿಗಳ ಮೂಲಕ ಸಮಾಜದ ಓರೆ ಕೋರೆಗಳನ್ನ, ಸಮಾಜದಲ್ಲಿರುವಂತಹ ಅನೇಕ ತಪ್ಪುಗಳನ್ನ ತಿದ್ದಿ ತೀಡದಂತಹ ಮಹಾನ್ ವ್ಯಕ್ತಿ ಸರ್ವಜ್ಞನವರಿಗೆ ನಮ್ಮೆಲ್ಲರ ಕೃತಜ್ಞತೆಯ ಒಂದು ಮೆಚ್ಚುಗೆ ಇರಲಿ. ಧನ್ಯವಾದಗಳು. ಶುಭ ದಿನ.